ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಒಂದು ಸುದ್ದಿ ಮಾಡಿದ್ದೆ. ಯಮುನಾ ನದಿಯಲ್ಲಿ ಒಂದು ಸೆಪರೇಟ್ ಆದಂತಹ ಕೊಳ ಅಥವಾ ಘಾಟನ್ನು ನಿರ್ಮಿಸ್ತಾ ಇದ್ದಾರೆ. ಅದರಲ್ಲಿ ಫಿಲ್ಟರ್ ವಾಟರ್ ಕೊಡ್ತಾ ಇದ್ದಾರೆ. ಫಿಲ್ಟರ್ ವಾಟರ್ ಸಪ್ಲೈ ಮಾಡಿ ತುಂಬಿಸ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ನರೇಂದ್ರ ಮೋದಿ ಅವರು ಮುಳುಗ್ತಾರೆ, ಸ್ನಾನ ಮಾಡ್ತಾರೆ. ಯಾಕೆ? ಬಿಹಾರದಲ್ಲಿ ಫೇಮಸ್ ಆಗಿರುವಂತಹ ಬಿಹಾರಿಗಳು ಅತಿ ಹೆಚ್ಚು ಭಕ್ತಿ ಭಾವದಿಂದ ನಿರ್ವಹಿಸುವಂತಹ ಛಟ್ ಪೂಜಾ ಇದೆಯಲ್ಲ, ಅದನ್ನ ಇವ್ರು ಇಲ್ಲಿ ಮಾಡಬೇಕು ಅಂತ. ಯಾಕೆಂದ್ರೆ ಬಿಹಾರದಲ್ಲಿ ಎಲೆಕ್ಷನ್ ಇದೆಯಲ್ಲ, ಯಾವ ಸ್ಟೇಟ್ ಅಲ್ಲಿ ಎಲೆಕ್ಷನ್ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಮಾಡ್ತಾರೆ. ಅವ್ರಿಗೆ ಓಟ್ ಹಾಕಿಸ್ಕೋಬೇಕಷ್ಟೇ, ಏನು ಬೇಕಾದ್ರೂ ಮಾಡ್ತಾರೆ. ನಿನ್ನೆ ರಾಹುಲ್ ಗಾಂಧಿ ಹೇಳ್ದಂಗೆ ಕುಣಿ ಅಂದ್ರೂ ಕುಣಿತಾರೆ. ಆ ಮಟ್ಟಕ್ಕೆ ನರೇಂದ್ರ ಮೋದಿ ವೋಟ್ ಜಿ.ವಿ. ಹಾಗಾಗಿ ಅಲ್ಲೊಂದು ಕೊಳ ನಿರ್ಮಿಸಿ ಅಥವಾ ಘಾಟ್ ನಿರ್ಮಿಸಿ ಅಲ್ಲಿ ಸಪರೇಟ್ ಆಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಇದು ಮಾಡಬೇಕು ಅಂತ. ಆದ್ರೆ ಅದು ಈಗ ರದ್ದಾಗಿದೆ. ಸೊ ಯಾಕೆ ರದ್ದಾಯಿತು, ಏನು ಹಿನ್ನೆಲೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಛಟ್ ಪೂಜಾ ಅನ್ನುವಂತಹದ್ದು ಬಿಹಾರಿಗಳಿಗೆ ಬಹಳ ಬಹಳ ಮುಖ್ಯವಾದಂತಹ ಪೂಜೆ ಮತ್ತು ಹಬ್ಬ. ಭಾರತದ ಯಾವುದೇ ಮೂಲೆಯಲ್ಲಿದ್ರೂ ಸಹ ಅವರು ಅವಾಗ ರಜೆ ತಗೊಂಡು ತಮ್ಮ ಊರುಗಳಿಗೆ ಹೋಗಿ ತಮ್ಮ ಸ್ವಗ್ರಾಮದಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. 90% ಹೊರಗೆ ಹೋಗಿ ಕೆಲಸ ಮಾಡ್ತಿರುವಂತಹ ಎಲ್ಲರೂ ಸಹ ವಾಪಸ್ ಆಗ್ತಾರೆ. ಹಾಗಾಗಿ ಸಾವಿರಾರು ರೈಲುಗಳನ್ನು ಬಿಟ್ಟರು ಸಹ ಅಷ್ಟು ದೊಡ್ಡ ಮಟ್ಟದಲ್ಲಿ ರಶ್ ಆಗುತ್ತೆ. ನೇತಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಊರು ಸೇರ್ತಾರೆ, ಛಟ್ ಪೂಜೆ ಅನ್ನ ಮಾಡ್ತಾರೆ. ಸೊ ಈ ಬಾರಿ ಎಲೆಕ್ಷನ್ ಬಿಹಾರದಲ್ಲಿ ಇರೋದ್ರಿಂದ ಛಟ್ ಪೂಜೆವನ್ನ ಮೋದಿ ಅವರು ಮಾಡಬೇಕಲ್ಲ. ನಾನು ಬಿಹಾರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅವ್ರು ಎಲ್ಲೇ ಹೋದ್ರು ಅದನ್ನೇ ತಾನೇ ಹೇಳೋದು. ಈ ಜಾಗಕ್ಕೂ ಈ ಊರಿಗೂ ಈ ದೇಶಕ್ಕೂ ಸಹ, ಬೇರೆ ದೇಶಕ್ಕೆ ಹೋದಾಗ ನನಗೂ ಬಹಳ ಹಿಂದಿನ ಸಂಬಂಧ ಇದೆ, ಹಳೇ ಸಂಬಂಧ ಇದೆ ಅಂತೆಲ್ಲ ಡೈಲಾಗ್ ಹೊಡಿತಾರೆ. ಆ ರೀತಿ ಛಟ್ ಪೂಜೆ ಇವರು ನಿರ್ವಹಿಸಿ ಜನರಿಗೆ ಸೆಳೆಯುವಂತಹ ಕೆಲಸ ಮಾಡಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ನೋಡಿದ್ರು. ಆದರೆ ದೆಹಲಿಯಲ್ಲಿ ಯಮುನಾ ನದಿ ಕಲುಷಿತ ಆಗಿದೆ, ಮಾಲಿನ್ಯ ಭರಿತ ನದಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಅಲ್ಲಿ ಮುಳುಗೋದ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರು ಮುಳುಗಲ್ಲ. ಒಂದು ದಿನಕ್ಕೆ 4-5 ಬಾರಿ ಬಟ್ಟೆ ಬದಲಾಯಿಸುವ ವ್ಯಕ್ತಿ, ಬಡವರ ಮಕ್ಕಳನ್ನ ದೂರ ನಿಲ್ಲಿಸಿ ತಂತಿ ಬೇಲಿ ಹಾಕಿ ಅವರನ್ನ ದೂರದಿಂದಲೇ ಕೈ ತೋರಿಸುವಂತಹ ವ್ಯಕ್ತಿ. ಆ ವ್ಯಕ್ತಿ ಅಷ್ಟು ಮಾಲಿನ್ಯವಾಗಿರುವಂತಹ ನೀರಿನಲ್ಲಿ ಮುಳುಗೋದ ಸಾಧ್ಯನೇ ಇಲ್ಲ. ಆದ್ರೆ ಎಲೆಕ್ಷನ್ ಇದೆಯಲ್ಲ, ತೋರಿಸ್ಲೇಬೇಕಲ್ಲ, ಆ ಸ್ಟಂಟ್ ಆಗ್ಲೇಬೇಕಲ್ಲ. ಅದಕ್ಕೆ ಆ ದಡದಲ್ಲೇ ಪಕ್ಕದಲ್ಲೇನೆ ಒಂದು ಕೃತಕವಾದಂತಹ ಘಾಟನ್ನ ನಿರ್ಮಿಸಿದ್ರು. ಅಲ್ಲಿ ಫಿಲ್ಟರ್ಡ್ ವಾಟರ್, ಟ್ರೀಟೆಡ್ ವಾಟರ್ನ ಬಿಟ್ರು. ಅಲ್ಲಿ ನರೇಂದ್ರ ಮೋದಿ ಅವರು ಮುಳುಗಿ ಎದ್ದು ಫೋಟೋಗಳಿಗೆ ಪೋಸ್ ಕೊಟ್ಟು ಒಂದು 50 ಫೋಟೋಗ್ರಾಫರ್ಸು 25 ವಿಡಿಯೋಗ್ರಾಫರ್ಸು ಎಲ್ಲ ಆಂಗಲ್ ಅಲ್ಲಿ ಅದನ್ನು ಮಾಡಿ ಅದನ್ನ ಪ್ರಚಾರ ಮಾಡೋದಕ್ಕೆ ಹೇಗೂ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಇದ್ದೇ ಇದ್ದಾವೆ. ಅವುಗಳನ್ನು ಬಳಸ್ಕೊಂಡು ಇಡೀ ದೇಶದಲ್ಲಿ ನೋಡಿ ನರೇಂದ್ರ ಮೋದಿ ಅವರ ಭಕ್ತಿ ನೋಡಿ, ಹಿಂದುತ್ವ ನೋಡಿ, ಅದು ನೋಡಿ, ಇದು ನೋಡಿ, ಬಿಹಾರದ ಜನರಿಗಂತೂ ಮತ್ತೆ ಮತ್ತೆ ತೋರಿಸೋದು ಆ ಒಂದು ಇದನ್ನ ಮಾಡ್ಕೊಂಡು. ಆದ್ರೆ ಇದೆಲ್ಲಕ್ಕೂ ಮಣ್ಣು ಹಾಕಿದ್ದು ಆಮ್ ಆದ್ಮಿ ಪಕ್ಷದವರು. ಅದರಲ್ಲೂ ಆಮ್ ಆದ್ಮಿ ಪಕ್ಷದ ಮಾಜಿ ಸಚಿವ ಸೌರಭ್ ಭರದ್ವಾಜ್ ಅನ್ನುವಂಥವ್ರು. ಸೌರಭ್ ಭರದ್ವಾಜ್ ಅನ್ನುವಂಥವರು ಇದೆಲ್ಲವನ್ನು ಸಹ ಪತ್ರಕರ್ತನ ರೀತಿಯಲ್ಲಿ ಹೋಗಿ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು. ನೋಡಿ ಯಾವ ರೀತಿ ಪಕ್ಕದಲ್ಲಿ ಕೃತಕವಾದಂತಹ ಒಂದು ಘಾಟನ್ನ ನಿರ್ಮಿಸ್ತಿದ್ದಾರೆ. ಇಲ್ಲೇ ನರೇಂದ್ರ ಮೋದಿ ಅವರು ಮುಳುಗೋದು, ಇದಕ್ಕೆ ಟ್ರೀಟೆಡ್ ವಾಟರ್ ಬಿಡ್ತಿದ್ದಾರೆ ನೋಡಿ, ಪೈಪ್ ಕನೆಕ್ಷನ್, ಹೀಗೆ ಪ್ರತಿಯೊಂದನ್ನು ವಿವರಿಸಿ ವಿವರಿಸಿ ಹೇಳಿದ್ರು. ಅದು ಸಹ ವೈರಲ್ ಆಗೋಯ್ತು, ಎಲ್ಲ ಕಡೆ ವೈರಲ್ ಆಯ್ತು. ನರೇಂದ್ರ ಮೋದಿ ಅವರ ಈ ಡ್ರಾಮಾ ಜನರಿಗೆ ಮುನ್ಸೂಚನೆಯಾಗಿ ಸಿಕ್ಬಿಡ್ತು, ಇಂತಹದ್ದೊಂದು ನಡೆಯುತ್ತೆ, ಅದಕ್ಕೆ ಇದೊಂದು ಘಾಟ ನಿರ್ಮಾಣ ಮಾಡಿದ್ದಾರೆ ಅಂತ. ಅಲ್ಲಿಗೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೋಗಿ ನೋಡಿ ಎಷ್ಟು ಸ್ವಚ್ಛವಾಗಿದೆ ನೀರು ಅಂತ. ಆ ಘಾಟಲ್ಲಿ ಹೊಸದಾಗಿ ಅಂದ್ರೆ ಕೃತಕವಾಗಿ ಮಾಡಿರೋ ಘಾಟ್ ನೀರು ಎತ್ತಿ ತೋರಿಸೋದು, ಗೋಧಿ ಮಾಧ್ಯಮಗಳು ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ವರದಿ ಮಾಡೋದು, ನೋಡಿ ನೀರು ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಸ್ವಚ್ಛವಾಗಿದೆ ಅಂತ. ಯಮುನಾ ನದಿಯನ್ನ ಸ್ವಚ್ಛ ಮಾಡ್ತೀನಿ ಅಂತ ದೆಹಲಿ ಸರ್ಕಾರ, ಆಮ್ ಆದ್ಮಿ ಪಕ್ಷದ ಸರ್ಕಾರವೂ ಸೇರಿ ಮತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಎಲ್ಲರೂ ಅದು ಎಷ್ಟು ಸಾವಿರ ಕೋಟಿ ದುಡ್ಡನ್ನ ಸುರಿದಿದಾರೋ, ಲೂಟಿ ಮಾಡಿದಾರೋ, ಏನೇನು ಮಾಡಿದಾರೋ, ನೀರಂತೂ ಸ್ವಚ್ಛ ಆಗ್ಲಿಲ್ಲ. ಇವರ ಮಾಲಿನ್ಯ ಮಾತ್ರ ಹೆಚ್ಚಾಯ್ತು, ಇವರ ಲಂಚಕೋರತನ ಹೆಚ್ಚಾಯ್ತು ಹೊರತು ಆ ನದಿ ಸ್ವಚ್ಛ ಆಗ್ಲಿಲ್ಲ. ಆದ್ರೆ ಇವರು ಈ ಕೃತಕ ಘಾಟನ್ನು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ತೋರಿಸೋ ಪ್ರಯತ್ನ ಮಾಡಿದ್ರು. ಅದು ಯಾವುದಕ್ಕೂ ಸಹ
ಬೇರೆ ಯಾರು ಮಾಧ್ಯಮಗಳು ಕೌಂಟರ್ ಕೊಡ್ಲಿಲ್ಲ. ಬಟ್ ಇವರು ಮಾತ್ರ, ಸೌರಭ್ ಭರದ್ವಾಜ್ ಮಾತ್ರ ಕೌಂಟರ್ ಕೊಟ್ರು. ಯಾವಾಗ ಅವರು ಕೌಂಟರ್ ಎಲ್ಲ ಕಡೆ, ಅವರ ಕೌಂಟರ್ ಎಲ್ಲ ಕಡೆ ವೈರಲ್ ಆಯ್ತು. ಈಗ ಸ್ಟಂಟ್ ಮಾಡಿದ್ರೆ, ಈಗ ಈ ಡ್ರಾಮಾ ಮಾಡಿದ್ರೆ ಚೆನ್ನಾಗಿರಲ್ಲ. ಜನ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಸೌರಭ್ ಭಾರದ್ವಾಜ್ ಅವರ ವಿಡಿಯೋ ತಲುಪಿಬಿಟ್ಟಿದೆ ಜನಕ್ಕೆ ಅಂತ ಹೇಳಿ ಈಗ ಅದನ್ನ ಕೈ ಬಿಟ್ಟಿದ್ದಾರೆ. ಏನು, ಮೋದಿ ಅವರು ಆ ಘಾಟಲ್ಲಿ, ಕೃತಕ ಘಾಟಲ್ಲಿ, ಟ್ರೀಟೆಡ್ ವಾಟರ್ ನಲ್ಲಿ ಮುಳುಗಿ ಎದ್ದು ಸ್ನಾನ ಮಾಡಿ ಫೋಟೋಶೂಟ್ ಮಾಡುವಂತಹ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಟು ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರದ್ವಾಜ್. ಆ ಮೂಲಕ ಆಗಬಹುದಾದ ಒಂದು ರೀತಿ ಚರ್ಚೆಗೆ ಅವಕಾಶ ಇಲ್ಲದಂಗೆ ನರೇಂದ್ರ ಮೋದಿ ಅವರು ಮಾಡಿದ್ರು. ಆದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತಲ್ಲ, ಹಾಗಾದ್ರೆ ಆ ಘಾಟ್ ನಿರ್ಮಿಸಿದ್ದು ಯಾಕೆ? ದೆಹಲಿ ಸರ್ಕಾರ ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಅಂತಹದೊಂದನ್ನ ಮಾಡಿದ್ದು ಯಾಕೆ? ಅದಕ್ಕೆ ಯಾರು ಹೊಣೆ? ಆ ಖರ್ಚನ್ನ ಯಾರು ಭರಿಸ್ತಾರೆ? ಈ ಪ್ರಶ್ನೆಗಳು ಬರ್ತವೆ. ಬಟ್ ಬಿಜೆಪಿ ಸರ್ಕಾರ ಆಗಿರೋದ್ರಿಂದ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಅದನ್ನ ಪ್ರಶ್ನೆ ಮಾಡಲ್ಲ, ಭಕ್ತರು ಪ್ರಶ್ನೆ ಮಾಡಲ್ಲ. ನಮ್ಮಂತವ್ರು ಒಂದಷ್ಟು ಜನ ಕಿರ್ಚಿದ್ರು ಸಹ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಂತ ನಾವು ಸತ್ಯ ಹೇಳೋದನ್ನ ನಿಲ್ಸೋದಿಲ್ಲ. ಈ ರೀತಿ ಸತ್ಯಗಳನ್ನ ಪ್ರತಿದಿನ ಪ್ರತಿ ಕ್ಷಣ ಹೇಳ್ತಾನೆ ಇರ್ತೀವಿ. ಸತ್ಯವನ್ನೇ ಹೇಳ್ತೀವಿ, ಮತ್ತೆ 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 ಹೇಳ್ತಾನೆ ಇರ್ತೀವಿ. ಜನರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಸೊ ಇದಿಷ್ಟು ಅಲ್ಲಿಂದ, ದೆಹಲಿಯಿಂದ ಬರ್ತಿರುವಂತಹದ್ದು. ಛಟ್ ಪೂಜೆ ಹೆಸರಿನಲ್ಲಿ ನರೇಂದ್ರ ಮೋದಿ ಅವರು ಕೃತಕ ಘಾಟನ್ನ ನಿರ್ಮಿಸಿಕೊಂಡು ಅಲ್ಲಿ ಟ್ರೀಟೆಡ್ ನೀರನ್ನ ಬಿಟ್ಟು, ಟ್ರೀಟೆಡ್ ವಾಟರ್ ಅನ್ನ ಹರಿಸಿ ಅಲ್ಲಿ ಮುಳುಗಿ ಏಳುವಂತಹ ಒಂದು ಪ್ಲಾನ್ ಏನಿತ್ತು ಅದು ಬ್ಯಾಕ್ ಫೈರ್ ಆಗಿರೋದ್ರಿಂದ ಅದನ್ನ ಕೈ ಬಿಡಲಾಗಿದೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.